ನಾವು ಮೈಸೂರಲ್ಲಿ ಇವತ್ತು ಯಾವ ಜಾಗ ಗೋಕಾರ್ಟಿಂಗ್ ಫನ್ ವೇಗೆ ಗೋಕಾರ್ಟಿಂಗ್ಗೆ ಬಂದಿದ್ದೀವಿ. ಆಕ್ಚುಲಿ ಇದಕ್ಕೆ ಬಂದಿರಲಿಲ್ಲ, ಬಟ್ ಗ್ಯಾಪಲ್ಲಿ ಇದನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಇವಾಗ ಲೆಟ್ಸ್ ಗೆಟ್ ರೆಡಿ ಫಾರ್ ಗೋಕಾರ್ಟಿಂಗ್. Let's go. Let's go karting. Let's go karting. Let's go karting. ಏನ್ರೋ ಮಾಡ್ತಾ ಇದ್ದೀರಾ? ಮುಖಗಳು ನೋಡಿ ಅಬ್ಬ. ಚಾಮುಂಡಿ ಬೆಟ್ಟಕ್ಕೆ ಹೋಗೋ ದಾರಿಲೇ ಇದ್ದಿದ್ದು ಮೈಸೂರು ಪಾಕ್ ಶಾಪ್. ಇದು ತುಂಬ ಸ್ಪೆಷಲ್, ನಿಮಗೆಲ್ರಿಗೂ ಗೊತ್ತೇ ಇದೆ. ಇಷ್ಟು ವೆರೈಟಿ ಆಫ್ ಮೈಸೂರು ಪಾಕ್ ಸಿಗುತ್ತೆ ಆ್ಯಂಡ್ ಮಾಡೋ ವಿಧಾನನ ನಾವು ನೋಡೋವಂಥ ಒಂದು ಅವಕಾಶ ಇದೆ ಈ ಜಾಗದಲ್ಲಿ. ನೀವು ಈ ಜಾಗಕ್ಕೆ ಆಲ್ರೆಡಿ ವಿಸಿಟ್ ಮಾಡಿದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗೆ ಅನ್ನಿಸ್ತು ಅಂತ. ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದು, ತುಂಬ ಖುಷಿ ಆಯಿತು ಆ ಪ್ರಾಸೆಸ್ನ ನೋಡೋದಕ್ಕೇ. ಸ್ಕ್ರ್ಯಾಚಿಂದ ಹಿಡಿದು ಅದು ಬಾಕ್ಸಿಗೆ ಪ್ಯಾಕ್ ಆಗೋ ತನಕ ನಾವು ಪೂರ್ತಿ ಪ್ರಾಸೆಸ್ನ ನೋಡಿದ್ವಿ. ಮೈಸೂರು ಪಾಕ್ ಕಟ್ ಮಾಡ್ತಿರೋ ಈ ಮಷೀನ್ ಇತ್ತಲ್ಲ, ಅದೊಂಥರ ನೋಡೋದಕ್ಕೆ ಒಂಥರ ಸ್ಯಾಟಿಸ್ಫೈಯಿಂಗ್ ವೀಡಿಯೋಸ್ ಬರುತ್ತಲ್ಲ ಇನ್ಸ್ಟಾಗ್ರಾಮಲ್ಲಿ, ಆ ಥರ ಇತ್ತು. ನಾನಂತೂ ಆ ಪ್ರೋಸೆಸ್ ನೋಡಿ ಎಂಜಾಯ್ ಮಾಡಿದೆ ಆ್ಯಂಡ್ ನಮ್ಮನ್ನು ಗುರ್ತಿದ್ದು ಮಾತಾಡ್ಸಿದ್ದು ನಮ್ಗೆ ಅಲ್ಲೆಲ್ಲ ಖುಷಿ ಆಯಿತು. ಫೈನಲಿ ಸ್ವೀಟ್ ತೊಗೊಂಡು ಅಲ್ಲಿಂದ ಹೊರಟ್ವಿ ನಾವು ಇವಾಗ ನಾವು ಹೋಗ್ತಾ ಇರೋದು ಫಾಸ್ಟ್ ಫಾರ್ವರ್ಡ್ ಟು 11th October, ವೇರ್ I started shooting for the short film. ಬೈ ದ ವೇ, ನಾನಿವಾಗ ಇದ್ದಿದ್ದು ಮಂಡ್ಯ ಸ್ಪೋರ್ಟ್ಸ್ ಕ್ಲಬ್ಬಲ್ಲಿ. ಮಂಡ್ಯಲ್ಲೇ ಇದ್ದಿದ್ದು ಪ್ರಾಪರ್ ಇದು ಸ್ಪೋರ್ಟ್ಸ್ ಕ್ಲಬ್ಬು, ನಿಮಗೆ ಗೊತ್ತಿರಬಹುದು. ಅಲ್ಲಿಂದ ನಾವು ಸಾತ್ನೂರ್ ಹತ್ರ ಇದ್ದಂಥ ಕಂಬದ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ. ನಮ್ಮ ಶಾರ್ಟ್ ಫಿಲ್ಮ್ ಡೈರೆಕ್ಟರ್ ಕಿರಣ್ ಸರ್ ಇದೇ ಊರಲ್ಲಿ ಇದ್ದಿದ್ದು ಆ್ಯಂಡ್ ಈ ದೇವ್ರನ್ನ ಅವರು ತುಂಬ ನಂಬ್ತಾರೆ. ನಾವು ಅಲ್ಲಿ ಹೋಗಿ ಫಸ್ಟು ಕ್ಲಾಪ್ ಬೋರ್ಡ್ಗೆ ಪೂಜೆ ಮಾಡಿಸಿದ್ದು ಆ್ಯಂಡ್ ಅವತ್ತೇ ಶೂಟಿಂಗ್ ಸ್ಟಾರ್ಟ್ ಆಗ್ತಿದ್ದು. ಸೊ ಬೆಳಗ್ಗೆ ಪೂಜೆ ಮಾಡ್ಸೋಕ್ಕೆ ಹೋಗಿದ್ವಿ. ಈ ವರ್ಷ ಅದೇನೋ ಮನ್ಸು ಮಾಡಿದ್ದೆ ಹೇರ್ ಕಟ್ ಮಾಡಿಸೇಬೇಡ ಅಂತ. ಬಟ್ ದ ವರ್ಸ್ಟ್ ಪಾರ್ಟ್ ಏನು ಗೊತ್ತಾ, ಕಟಿಂಗ್ ಹೋಗೋ ದಿನವೇ ಕೂದಲು ಸಖತ್ತಾಗಿ ಕಾಣಿಸ್ತಿರುತ್ತೆ ಆ್ಯಂಡ್ ಯಾಕಾರು ಕಟಿಂಗ್ ಮಾಡಿಸ್ತಿದ್ದೀನೋ ಅನ್ನೋ ಥರ ಯೋಚನೆ ಸ್ಟಾರ್ಟ್ ಆಗುತ್ತೆ. ಬಟ್ ಎನಿವೇ ನಾನು ಡಿಸೈಡ್ ಮಾಡಾಗಿದೆ, ಸೊ ಲೆಟ್ಸ್ ಜಸ್ಟ್ ಗೋ. ಸೊ ನಾನೀಗ ರೀಚ್ ಆಗಿರೋದು ಸ್ಪಿನ್ ಸಲಾನ್. ಇದಿರೋದು ಆರೇಹಳ್ಳಿ ಇಟ್ಟುಮಡು ರೋಡಲ್ಲಿ. ಇಲ್ಲಿ ನೈರಾ ಪೆಟ್ರೋಲ್ ಬಂಕ್ ಕಾಣಿಸ್ತಾ ಇದೆಯಲ್ಲ, ಅದ್ರ ಪಕ್ಕದಲ್ಲೇ ಇರೋದು. ಸೊ ಐ ಆಮ್ ಸೋ ನರ್ವಸ್, ಎಕ್ಸೈಟೆಡ್, ಆಲ್ ಅಟ್ ದ ಸೇಮ್ ಟೈಮ್. ಅದು ಏನೋ ಗೊತ್ತಿಲ್ಲ, ಐ ಹ್ಯಾವ್ ಮೇಡ್ ಅ ವೆರಿ ಗಟ್ ಡೆಸಿಷನ್. ನಿಮ್ಗಿಷ್ಟ ಆದರೂ ಇಷ್ಟ ಆಗಲಿಲ್ಲ ಅಂತಂದ್ರೂ ನೀವು ಇಷ್ಟಪಡಬೇಕು ಆ್ಯಂಡ್ ತುಂಬ ಚೆನ್ನಾಗಿ ಕಾಣ್ತಿದೆ ಅಂತ ಹೇಳಬೇಕು. ಎಲ್ರಿಗೂ ಇದು ಅಪ್ಲೈ ಆಗದೆ ಇರಬಹುದು. ಒಂದು ಶಾರ್ಟ್ ಕಟ್ ಮಾಡಿಸೋದು ಅಥವಾ ಒಂದು ಹೇರ್ ಕಟ್ ಮಾಡಿಸೋದು ಅಥವಾ ಹೇರ್ ಕಲರ್ ಮಾಡಿಸೋದು, ನೇಲ್ ಆರ್ಟ್ ಮಾಡಿಸೋದು ಒಂಥರ ನ್ಯೂ ಎನರ್ಜಿ ಕೊಡುತ್ತೆ ಅಂತ ನನಗನ್ಸುತ್ತೆ. ಅದು ನನಗೆ ಆಗ್ತಿದ್ದಕ್ಕೇ ನಾನು ಈ ಬರ್ಡೇಗೆ ಮಾಡಿಸ್ತಿದ್ದು. ಐ ನೀಡ್ ಅ ನ್ಯೂ ಕೈಂಡ್ ಆಫ್ ಎನರ್ಜಿ. ಮಿಸ್ಟರ್ ಹೇಮಂತ್ ಇಸ್ ಮೈ ಹೇರ್ ಸ್ಟೈಲಿಸ್ಟ್ ಟುಡೇ ಆ್ಯಂಡ್ ನಾನೇನೋ ಡಿಸಿಷನ್ ಮಾಡಿಬಿಟ್ಟಿದ್ದೀನಿ ನನಗೆ ಈ ಥರ ಹೇರ್ ಕಟ್ ಬೇಕು ಅಂತ. ಇಟ್ಸ್ ಆಲ್ ಲೆಫ್ಟ್ ಟು ಹೇಮಂತ್ ನಾವು. ಓಕೆ, ಐ ಮೀನ್ ಐ ಆಮ್ ಬ್ಲೈಂಡ್ಲಿ ಟ್ರಸ್ಟಿಂಗ್ ಯು.
ಅವ್ರು ಬೇರೆ ಒಂದು 2-3 ಸತಿ ನನಗೆ ಶ್ಯೂರ್ ಅಲ್ವಾ ಅಂತಿದ್ದಾರೆ. ನನಗೆ ಮೈಲ್ಡಾಗಿ ಹಾರ್ಟ್ ಅಟ್ಯಾಕ್ ಆಗ್ತಾಯಿತ್ತು. ಬಟ್ ಲಾಸ್ಟ್ ಟೈಮ್ ಬಂದಾಗ ಹೀ ಡಿಡ್ ದ ಹೇರ್ ವಾಶ್, ಬ್ಲೋ ಡ್ರೈ ಆ್ಯಂಡ್ ಎವ್ರಿಥಿಂಗ್. ಆ್ಯಂಡ್ ಐ ವಾಸ್ ವೆರಿ ಹ್ಯಾಪಿ ದಟ್ ಡೇ. ನಂಗೆ ಸಿಕ್ಕಾಪಟ್ಟೆ ಕಾಂಪ್ಲಿಮೆಂಟ್ಸ್ ಎಲ್ಲ ಬಂದಿತ್ತು. ಸೊ ಐ ಆಮ್ ಜಸ್ಟ್ ಬ್ಲೈಂಡ್ಲಿ ಟ್ರಸ್ಟಿಂಗ್ ಹೇಮಂತ್ ಆ್ಯಂಡ್ ದ ಡಿಸಿಷನ್ ಐ ಹ್ಯಾವ್ ಮೇಡ್. ಏನು ಗೊತ್ತಾ, ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ನಾನು ಮೊಬೈಲ್ ಇಟ್ಟು ರೆಕಾರ್ಡ್ ಮಾಡ್ತಿದ್ದೀನಿ ಅನ್ನೋದೇ ಮರ್ತೋಗಿತ್ತು ನನಗೆ. ಏನೋ ಯೋಚನೆ ಮಾಡ್ತಾ ಕೂತಿದ್ದೆ ನಾನು. ಬಟ್ ಒಳ್ಳೆ ಸರ್ವೀಸ್ ಇತ್ತು. ಇದು ಸ್ಪಿನ್ ಸಲಾನ್ ಆರೇಹಳ್ಳಿ ಇಟ್ಮಡುಲಿ ಇರೋದು. ನನಗೆ ಒಳ್ಳೆ ಸರ್ವೀಸ್ ಕೊಟ್ಟರು. ಆ್ಯಂಡ್ ಹೇರ್ ಡ್ರೈ ಆಗಿದೆ ಅಂತ ಒಂದು ಹೇರ್ ಸ್ಪಾ ಮಾಡಿದ್ರು. ದಟ್ ವಾಸ್ ಸೋ ಸ್ಯಾಟಿಸ್ಫೈಯಿಂಗ್, ಸೋ ಅಮೇಝಿಂಗ್. ಫೈನಲಾಗಿ ಹೇರ್ ಸೆಟ್ ಮಾಡಿದ್ರು. ಆ್ಯಂಡ್ ಇನ್ನೊಂದೇನು ಗೊತ್ತಾ, ಬಿಸಿಯಾಗಿ ಕಾಫಿ ಕೂಡ ಕೊಟ್ಟರು. ವೆರಿ ಗುಡ್ ಟ್ರೀಟ್ಮೆಂಟ್ ಬೈ ದಿ ಎಂಟೈರ್ ಸ್ಟಾಫ್. ಇಷ್ಟೆಲ್ಲ ಆದಮೇಲೆ ನೇಲ್ಸ್ ಮಾಡಿಸ್ದೇ ಇರ್ತೀನಾ, ಮರ್ತೋಗಿತ್ತು ನನಗೆ ಬರ್ಡೇಗೆ ನೇಲ್ಸ್ ಮಾಡಿಸ್ಬೇಕಂತ. ಬಟ್ ಐ ಗಾಟ್ ಮೈ ನೇಲ್ಸ್ ಡನ್ ಅಟ್ ದ ಸೇಮ್ ಸ್ಯಾಲಾನ್. ಸೊ ಅಲ್ಲೂ ಸರ್ವಿಸ್ ಅವೈಲೇಬಲ್ ಇದೆ. ನಾವು ಫಾಸ್ಟ್ ಫಾರ್ವರ್ಡ್ ಟು ಮೈ ಬರ್ಡೇ. ಹಚ್ಬೇಕಲ್ವಾ ಫಸ್ಟು? Happy birthday to you. Good Lord bless you, dear Ananya. Happy birthday to you. ಇದು every ನನ್ನ first gift. ತೆಗಿ. ಸಾಧನೆ ತೋರಿದ ಅಜ್ಜಿ ಸ್ವಲ್ಪ ಬೇಗ. Thank you so much. ಏನಿದು? ಹ್ಯಾಪಿಯೆಸ್ಟ್ ಹುಟ್ಟುಹಬ್ಬ. ಆಕ್ಚುಲಿ ಟೈಮು ನನ್ನ ಹುಟ್ಟುಹಬ್ಬದ ದಿನ ನಾನು ಕೆಲಸ ಕೂಡ ಮಾಡಿದ್ದೀನಿ. ಒಂದೇ ಒಂದು ಸಲ ಸಾಂಗ್ ಪ್ರಮೋಷನ್ಗೆ ನಾನು ಮಾಂಟಿ ಸಾಂಗ್ ಡ್ಯಾನ್ಸ್ ಮಾಡಿದ್ದೀವಿ. ಪ್ರಾಕ್ಟೀಸ್ ಮಾಡಿ ಅವತ್ತೇ ಎಡಿಟ್ ಮಾಡಿ ಪೋಸ್ಟ್ ಕೂಡ ಮಾಡಿದ್ದೀನಿ. ನೀವು ನೋಡಿದ್ದೀರಾ? ಹೊಸಾದೆ ನಂಗೆ ನೀನ್ ಯೂಸ್ ಮಾಡಿರೋದೇ ಬೇಕಿತ್ತು ಕಣೋ. ಹೋಗ್ಲಿ ಸೈಜ್ ಆಗ್ತಿದ್ದು ಎಕ್ಸ್ಟ್ರಾ ಲಾರ್ಜ್ ತಂದಿರೋ ತಾನೆ. XXL ಬೇಕು ನನಗೆ. ಥ್ಯಾಂಕ್ ಯು ವಿಶಾಖು. ಥ್ಯಾಂಕ್ ಯು ನನಗೆ ಎಷ್ಟು ಇಷ್ಟ ಆಗ್ತಿದೆ ಗೊತ್ತಾ. ಇದೇನಿದು? ಹಾ See, I told you ಭಾರ ಇತ್ತು ನನಗೆ.